ಕೊರೋನಾ ವೈರಸ್ ಬಂದು ಹೋದ ಬಳಿಕ ಅನೇಕರು ಹಠಾತ್ತನೆ ಸಾವನ್ನಪ್ಪುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಲಸಿಕೆ ಕಾರಣ ಆಯ್ತಾ ಅಥವಾ ಕೋವಿಡ್ ಕಾರಣ ಆಯ್ತಾ ಈ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸಂಶೋಧನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಒಂದು ಲಸಿಕೆ ತಯಾರಿಸಿದಂತಹ ಕಂಪನಿ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಒಪ್ಕೊಳ್ತು. ಇಲ್ಲ, ನಾವು ತಯಾರಿಸಿದಂತಹ ಲಸಿಕೆಯಿಂದಾಗಿ ರಕ್ತ ಹೆಪ್ಪುಗಟ್ಟುತ್ತೆ, ಸಡನ್ ಆಗಿ ಡೆತ್ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಮುಂದೆ ಇದನ್ನು ಖುದ್ದಾಗಿ ಕಂಪನಿ ಕೂಡ ಒಪ್ಕೊಳ್ತು. ಆದರೆ ಎಲ್ಲೂ ಕೂಡ ತನಿಖೆ ಆಗಲಿಲ್ಲ, ಸಂಶೋಧನೆಗಳಾಗಲಿಲ್ಲ, ಏನು ಎತ್ತ ಒಂದೂ ಕೂಡ ಗೊತ್ತಾಗಲಿಲ್ಲ. ಆದರೆ ಹಠಾತ್ತನೆ ಸಾವನ್ನಪ್ಪುವಂತಹ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರ ಸಂಶೋಧನೆಗೆ ಅಂತ ಮುಂದಾಗ್ತಾ ಇದೆ. ಲಸಿಕೆಯ ನಂತರ ಅಂದರೆ ಕೊರೋನಾ ಲಸಿಕೆ ನಂತರ ಹೃದಯಾಘಾತ ಅಡ್ಡ ಪರಿಣಾಮಗಳು ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತಂಡ ಸಂಶೋಧನೆ ಮಾಡುತ್ತೆ. ಹೃದಯಾಘಾತಗಳು ಕೋವಿಡ್ನಿಂದಾಗಿ ಏನಾದರೂ ಹೆಚ್ಚಳವಾಗ್ತಾ ಇದೆಯಾ ಅಥವಾ ಲಸಿಕೆ ಪಡೆದುಕೊಂಡಿದ್ದರಿಂದಾಗಿ ಈ ಒಂದು ಹೃದಯಾಘಾತಗಳು ಸಂಭವಿಸ್ತಾ ಇದೆಯಾ? ಸಡನ್ ಡೆತ್ತು ಅನೇಕರು ಕೆಲವು ಸೆಕೆಂಡ್ಗಳಲ್ಲಿ ಸಾವನ್ನಪ್ಪಿದಂತಹ ಅನೇಕ ಪ್ರಕರಣಗಳು ಬೆಳಕಿಗೆ ಬಂತು. ಅನೇಕ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು. ಈ ಒಂದು ಹಠಾತ್ತನೆ ಸಾವನ್ನಪ್ತಾ ಇರುವಂಥವರ ಸಂಖ್ಯೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾವನ್ನಪ್ತಾ ಇರುವಂಥವರ ಸಂಖ್ಯೆ ಯಾಕೆ ಹೆಚ್ಚಳ ಆಗ್ತಾ ಇದೆ ಅನ್ನುವಂತಹ ಒಂದು ಅನುಮಾನ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಕೋವಿಡ್ ಲಸಿಕೆ ತಯಾರಿಸಿದಂತಹ ಕಂಪನಿ ಇಲ್ಲ, ಇದರಿಂದ ರಕ್ತ ಹೆಪ್ಪುಗಟ್ಟಬಹುದು, ಹೃದಯಾಘಾತ ಸಂಭವಿಸಬಹುದು, ಕಾರ್ಡಿಯಾಕ್ ಅರೆಸ್ಟ್ ಆಗಬಹುದು ಅಂತ ಯಾವಾಗ ಒಪ್ಕೊಳ್ತು, ಇಡೀ ದೇಶ ಒಂದು ಕ್ಷಣ ಬೆಚ್ಚಿ ಬಿದ್ದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆಗಳಾಗಲಿಲ್ಲ, ಪ್ರಕರಣಗಳು ದಾಖಲಾಗಲಿಲ್ಲ, ಏನೇನೂ ಆಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಮುತುವರ್ಜಿ ವಹಿಸ್ತಾ ಇದೆ. ಈ ಹೃದಯಾಘಾತಗಳಿಗೆ ಸಂಬಂಧಪಟ್ಟಂತೆ ಲಸಿಕೆಯ ಅಡ್ಡ ಪರಿಣಾಮಕ್ಕೆ ಸಂಬಂಧಪಟ್ಟಂತೆ ಅನೇಕ ಆರೋಪಗಳು ಕೇಳಿಬಂದಿತ್ತು. ಇದನ್ನು ತನಿಖೆ ಮಾಡೋದಕ್ಕೆ, ಇದಕ್ಕೆ ಸಂಶೋಧನೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸಾವಿನ ಸಂಖ್ಯೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಂಶೋಧನೆಗೆ ಅಂತ ಸೂಚನೆ ಕೊಡಲಾಗಿದೆ. ಹಠಾತ್ ಸಾವುಗಳಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರಿಗೆ ಪತ್ರವನ್ನು ಬರೆದಿದ್ರು ರಾಜಾರಾಮ್ ತಲ್ಲೂರು ಅವರು, ಹಿರಿಯ ಪತ್ರಕರ್ತರು. ರಾಜಾರಾಮ್ ಅವರ ಪತ್ರವನ್ನು ಆಧರಿಸಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಈ ಹಠಾತ್ತನೆ ಸಾವನ್ನಪ್ತಾ ಇರುವಂತಹ ಜನರ ಬಗ್ಗೆ ಅನೇಕ ಪ್ರಕರಣಗಳೇನು ಸಂಭವಿಸಿತ್ತು ಇದರ ಬಗ್ಗೆ ಸಮರ್ಪಕವಾಗಿ ಸಂಶೋಧನೆ ಮಾಡೋದಕ್ಕೆ ಅಂತ ಸಿಎಂ ಹಾಗೂ ತಜ್ಞರು ಮುಂದಾಗ್ತಾ ಇದ್ದಾರೆ. ವಿಜ್ಞಾನಿಗಳ ಒಂದು ಸಮಿತಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ರಚನೆ ಮಾಡಿದ್ದಾರೆ. ಈ ಸಮಿತಿ ಸಂಶೋಧನೆ ಮಾಡುತ್ತೆ. ಈ ಲಸಿಕೆಗಳನ್ನು ತೆಗೆದುಕೊಂಡಿದ್ದೇ ಆದರೆ ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಇದೆಯಾ, ಇದರ ಅಡ್ಡ ಪರಿಣಾಮಗಳು ಏನು, ಇದಕ್ಕೆ ಸಂಬಂಧಪಟ್ಟಂತೆ ಈ ಸಮಿತಿ ಸಂಶೋಧನೆ ಮಾಡುತ್ತೆ. ಮುಂದೆ ಈ ರೀತಿ ಸಾವುಗಳು ಆಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಸಮಿತಿ ರಚನೆ ಮಾಡಲಾಗಿದೆ. ಸಮಿತಿಯಿಂದ ವರದಿ ಪಡೆದುಕೊಂಡು ಅಗತ್ಯ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಅನೇಕರು ಗಂಭೀರವಾದಂತಹ ಆರೋಪಗಳನ್ನು ಮಾಡಿದರು. ಅನೇಕರು ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಆರೋಪಗಳು ಕೇಳಿಬಂದಿತ್ತು. ಸಡನ್ ಡೆತ್ಗಳಾಗ್ತಾ ಇದೆ, ಕಾರ್ಡಿಯಾಕ್ ಅರೆಸ್ಟ್ಗಳಾಗ್ತಾ ಇದೆ, ಅನೇಕರು ಸಾವನ್ನಪ್ತಾ ಇದ್ದಾರೆ. ಇಂತಹ ಅನೇಕ ವಿಡಿಯೋಗಳು ಬೆಳಕಿಗೆ ಬರ್ತಾ ಇದೆ. ಸಣ್ಣ ಪುಟ್ಟ ವಯಸ್ಸಿನಲ್ಲಿ ಕೇವಲ 13-14 ವರ್ಷದಿಂದ ಹಿಡಿದುಕೊಂಡು ಯುವ ವಯಸ್ಸಿನ ಅನೇಕರು ಸಾವನ್ನಪ್ಪದು. ಅಂದರೆ ಸಹಜವಾಗಿ ನಾವು 40 ವರ್ಷನೋ 50 ವರ್ಷನೋ 60 ವರ್ಷನೋ ಆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ಗಳನ್ನು, ಕಾರ್ಡಿಯಾಕ್ ಅರೆಸ್ಟ್ಗಳನ್ನು ಕಾಣ್ತಾ ಇದ್ವಿ. ಅದರಲ್ಲೂ ಕಾರ್ಡಿಯಾಕ್ ಅರೆಸ್ಟ್ ಅಂತರೂ ರೇರ್ ಆಫ್ ದ ರೇರ್ ಕೇಸಸ್. ಆದರೆ ಇವತ್ತೇನಾಗ್ತಾ ಇದೆ, ಎಲ್ಲೆಂದರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಏನು ಕಾರಣ ಅಂತ ನೋಡೋದಾದರೆ ಅನೇಕರು ಆರೋಪ ಮಾಡಿದ್ರು, ಅದು ಕೂಡ ಕೋವಿಡ್ ನಂತರನೇ ಹೆಚ್ಚಳ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾಗ ಸುಪ್ರೀಂ ಕೋರ್ಟ್ನಲ್ಲಿ ಖುದ್ದು ಈ ವ್ಯಾಕ್ಸಿನ್ ಕಂಡು ಹಿಡಿದಂತಹ ಕಂಪನಿಗಳು ಇಲ್ಲ ಸ್ವಾಮಿ, ಇದರಿಂದ ರಕ್ತ ಹೆಪ್ಪುಗಟ್ಟಬಹುದು, ಅದೇ ರೀತಿಯಾಗಿ ಕಾರ್ಡಿಯಾಕ್ ಅರೆಸ್ಟ್ನಂತಹದ್ದು, ಹೃದಯಾಘಾತನಂತಹ ಒಂದು ಸಿಚುವೇಶನ್ಗಳು ಕೂಡ ಸಂಭವಿಸಬಹುದು ಅಂತ ಅವರು ಕೂಡ ಒಪ್ಕೊಂಡ್ರು. ಹಾಗಾದರೆ ಇದರಿಂದ ಅಡ್ಡ ಪರಿಣಾಮ ಆಯಿತಾ? ಯಾಕಂದರೆ ಇಡೀ ದೇಶ ಆಘಾತಕ್ಕೆ ಒಳಗಾಗಿತ್ತು ಈ ರೀತಿಯಾಗಿ ಕಂಪನಿಗಳು ಹೇಳಿದಾಗ. ಅದರ ಮೇಲೆ ಎಷ್ಟರ ಮಟ್ಟಿಗೆ ಸಂಶೋಧನೆ ಆಗಿದೆ, ಅಡ್ಡ ಪರಿಣಾಮಗಳಿಗೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಮುತುವರ್ಜಿ ವಹಿಸಲಾಗಿತ್ತು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ಹೇಳ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲಿಲ್ಲ. ಕಂಪನಿ ಹೇಳ್ಬಿಡ್ತು, ಇಲ್ಲ ರೀ ನಾವು ವಾಪಸ್ ತೆಗೆದುಕೊಂಡು ಬಿಡ್ತೀವಿ ಅಂತ ಕೋರ್ಟ್ಗೆ ಹೋಗಿ ಹೇಳ್ತು. ಇಲ್ಲ ಸ್ವಾಮಿ, ನಾವು ಎಲ್ಲೆಲ್ಲಿ ಮಾರ್ಕೆಟ್ನಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದೀವಿ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು.
ಆದರೆ ಕ್ರಮ ಮಾತ್ರ ಆಗಲಿಲ್ಲ.